ಮತ್ತೆ ಬರೋದು? ನಾನ್ ನಿನ್ಗೋಸ್ಕರ ಬಾಗ್ಲಲ್ಲೇ ಕಾಯ್ತಾ ಇದ್ದೆ ಗೊತ್ತಾ? ಬಾಗ್ಲಲ್ಲೇ ಯಾಕೆ ಕಾಯ್ತಿದ್ದೆ? ಫೋನ್ ಮಾಡಿ ಹೇಳಿರ್ತಾನೆ ಲಗೇಜ್ ಪ್ಯಾಕ್ ಮಾಡು ಅಂತ. ಹೇಳಿದ್ದೆ ಕಣೆ, ಬಟ್ಟೆಗಳನ್ನೆಲ್ಲ ಹರಡ್ಕೊಂಡ್ ಕೂತಾಗ ಯಾವ ಬಟ್ಟೆ ಹಾಕೋಬೇಕು ಅಂತ ಕನ್ಫ್ಯೂಷನ್ ಆಗೋಯ್ತು. ಅದಕ್ಕೆ ನೀನ್ ಬರ್ಲಿ ಅಂತ ಕಾಯ್ತಾ ಇದ್ದೆ. ಒಂದ್ ಕೆಲ್ಸ ಮಾಡಕ್ಕ, ನನ್ ಬಟ್ಟೆಗಳನ್ನು ಸೇರಿಸಿ ನಿನ್ ಬಟ್ಟೆಗಳನ್ನು ಸೇರಿಸಿ ಪ್ಯಾಕ್ ಮಾಡ್ಬಿಡೆ. ಆಹಾ, ಇದು ಸಾವುಕಾರಕ್ಕೆ ಅಂದ್ರೆ. ಇವಳು ದೊಡ್ಡ ಮೈಸೂರು ರಾಜನ್ ಮೊಮ್ಮಗಳು, ನಾನ್ ಇವಳು ಸಖಿ. ಆರ್ಡರ್ ಮಾಡೋದ್ ನೋಡು. ಸುಮ್ನೆ ಬಂದದ ಯಾವ ಬಟ್ಟೆ ಬೇಕು ತುಂಬ್ಕೊ. ಅಮ್ಮೋ, ಅಂಜು ಬ್ಯಾಗ್ ಸಮೇತ ಬಟ್ಟೆಗಳನ್ನೆಲ್ಲ ಹರಡ್ ಬಂದಿದ್ದಾಳೆ. ನೀನ್ ಯಾವ ಕಡೆನಾದ್ರೂ ಹೊರಟಿದ್ಯಾ? ಹೊರಟಿದ್ದೀಯಾ? ಅಲ್ಲ, ಹೊರಟಿದ್ದೀವಿ. ಏನು ಹೊರಡ್ತಿದೀವ ಅಂದ್ರೆ ನಾನು ಇದೀನ? ಅಫ್ಕೋರ್ಸ್ ಇದೆಯಕ್ಕ. ಸರಿ, ಯಾವ ಕಡೆ ಹೊರಡ್ತಿರೋದು? ಏನ್ ವಿಷಯ? ಅದನ್ನೆಲ್ಲ ಹೇಳಕ್ಕಾಗಲ್ಲ, ಅದು ಸರ್ಪ್ರೈಸು. ಸರ್ಪ್ರೈಸಾ? ಪ್ಲೀಸ್ ಹೇಳ್ರೆ. ಸಾರಿ ಅಕ್ಕ, ಕೆಲವೊಂದು ವಿಚಾರದಲ್ಲಿ ಫೋರ್ಸ್ ಮಾಡ್ಬಾರ್ದು. ನೀನ್ ಎಷ್ಟೇ ಕೇಳಿದ್ರು ನಾವಂತೂ ಹೇಳಲ್ಲ. ಮನೇಲಿ ಹಬ್ಬ ಇದೆ, ಈಗ ಯಾವ ಕಡೆ ಹೊರಟಿದೀವಿ ಅಂತ ಕೇಳ್ತಾ ಇದೀನಿ ಅಷ್ಟೇ. ಇರೋದ್ ಹಬ್ಬ ತಾನೆ, ಹಬ್ಬದ ತರ ಎಲ್ಲ ಒಟ್ಟಿಗೆ ಸೇರ್ತಿದೀವಿ, ಎಲ್ಲ ಒಟ್ಟಿಗೆ ಆಚರಿಸಿದ್ರೆ ಆಯ್ತು. ಹಾಗಾದ್ರೆ ನಾವು ಹೋಗೋ ಜಾಗದಲ್ಲಿ ಹಬ್ಬ ಆಚರಿಸಕ್ ಅವಕಾಶ ಇದೆಯಾ? ಅಕ್ಕ, ನೀನ್ ಎಷ್ಟೇ ಸುತ್ತಿ ಬಳಸಿ ಪ್ರಶ್ನೆ ಮಾಡಿದ್ರು ನಾವಂತೂ ಸೀಕ್ರೆಟ್ ಬಿಟ್ಕೊಡಲ್ಲ. ಹಲೋ, ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ ಡೋರ್ ನಾಕ್ ಮಾಡ್ಕೊಂಡು ಒಳಗೆ ಬಾ ಅಂತ? ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಥ್ಯಾಂಕ್ ಯು. ಸರಿ, ಏನಾಯ್ತು? ಇವತ್ತು ನೀನು ನನ್ನ ಮರ್ಯಾದೆ ಕಾಪಾಡ್ಬಿಟ್ಟೆ. ಅದೆಲ್ಲ ಇರಲಿ, ಮೊದಲು ಕಣ್ಣೋರ್ಸ್ಕೊ. ಈ ಹುಡುಗಿರು ಗೊಳೋ ಅನ್ನೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಸಮಾಧಾನ ಮಾಡ್ಕೋ. ನನಗೆ ಆ ರಂಗಣ್ಣನ ಕಡೆ ರೌಡಿ ಎಲ್ಲ ಹೇಳ್ದ. ಅಷ್ಟಕ್ಕೆಲ್ಲ ಎಮೋಷನ್ ಆಗೋ ಹುಡುಗಿನ ನೀನು? ನಾನಾಗ ಅಂದ್ಕೊಂಡಿರ್ಲಿಲ್ಲ. ನನ್ನ ನಿನ್ನ ಗಲಾಟೆ ಏನೇ ಇರಲಿ, ನಾನು ಕಷ್ಟದಲ್ಲಿದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ಅವತ್ತು ಆ ರೌಡಿಗಳು ಮನೆಗೆ ಬಂದಾಗ ನಾನು ಮನೆಯಲ್ಲೇ ಇದ್ದೆ. ಯಾಕೋ ಏನೋ ಮಿಸ್ ಹೊಡಿತಿದೆ ಅಂತ ಅನಿಸ್ತು. ಅದನ್ನ ಸರಿಯಾಗಿ ವಿಚಾರಣೆ ಮಾಡಿದಾಗ ನೀನು ಅಷ್ಟೊಂದು ದುಡ್ಡನ್ನ ತಗೊಂಡಿದ್ದೆ ನನಗೋಸ್ಕರ ಅಂತ ಗೊತ್ತಾಯ್ತು. ತಗೊಂಡಿರೋದಿರ್ಲಿ, ಇವಾಗ ನೀನ್ ದುಡ್ಡನ್ನ ಸೆಟಲ್ ಮಾಡಿದ್ಯಲ್ಲ, ಅದ್ ಹೇಗೆ? ಆಟೋನ್ ಮತ್ತೆ ಮಾರ್ಬಿಟ್ಯಾ? ಅಯ್ಯೋ ಹುಚ್ಚಿ, ನೀನು ಹಂಗೋಸ್ಕರ ಅಂತ ದೊಡ್ಡ ರಿಸ್ಕ್ ತಗೊಂಡು ಆಟೋಗೆ ದುಡ್ಡು ತಂದು ಕೊಟ್ಟಿದ್ಯಾ. ಈಗ ಅದನ್ನ ಮರ್ತ್ಬಿಟ್ರೆ ನಿನ್ ಗಂಚನ್ಗೆ ನಾವು ಅವಮಾನ ಮಾಡ್ದಂಗಲ್ವಾ? ಅಂದ್ರೆ ನೀನ್ ಆಟೋನ್ ಮಾರಿಲ್ಲ? ಇಲ್ಲ, ಮಾರಿಲ್ಲ. ಮತ್ ಹೇಗ್ ನೀನ್ ಇಷ್ಟು ದೊಡ್ಡ ಅಮೌಂಟ್ ಸೆಟಲ್ ಮಾಡ್ದೆ? ಹೇಗೋ ಒಂದಿಸ್ತೆ ಬಿಡು. ಏನ್ ಬಿಡು, ಹಾಗೆಲ್ಲ ಬಿಡಕ್ಕೆಲ್ಲ ಆಗಲ್ಲ. ಅಷ್ಟೊಂದು ದುಡ್ಡನ್ನ ಹೇಗ್ ಸೆಟಲ್ ಮಾಡ್ದೆ ಅಂತ ಹೇಳು. ಕೇಳೋ ಹಕ್ ನನ್ಗಿದೆ, ಪ್ಲೀಸ್ ಹೇಳು. ಆಪದ್ದನ ಅಂತ ಚಿನ್ನ ಕೇಳ್ತಾರೆ, ಅದ್ ನಂಗೆ ಈಗ ಹೌದು ಅನಿಸ್ತು. ಚಿನ್ನನ? ಅಣ್ಣ ನನ್ನ ಮನೆಯಿಂದ ಆಚೆ ಹಾಕುವಾಗ ನನ್ನ ಹತ್ರ ಇದ್ದಿದ್ದು ಒಂದು ಚಿನ್ನದ ಬ್ರೇಸ್ಲೆಟ್ ಮಾತ್ರ. ಅದು ಕೈಯಲ್ಲಿತ್ತಲ್ವಾ, ಅದಕ್ಕೆ ನನ್ನ ಜೊತೆನೆ ಬಂದಿತ್ತು. ಅದು ಅಣ್ಣ ಕೊಡ್ಸಿದ್ದು. ಆ ಸೆಂಟಿಮೆಂಟ್ ಬೇರೆ ಇದ್ದಿದ್ರಿಂದ ಅದು ನಾವು ನೆನಪಿಗೋಸ್ಕರ ಇರಲಿ ಅಂತ ಜೋಪಾನವಾಗಿ ಇಟ್ಕೊಂಡಿದ್ದೆ. ಈಗ ಅದು ಕೆಲ್ಸಕ್ಕೆ ಬಂತು, ಅದಕ್ಕೆ ಅಡಾಟೆ ಅಷ್ಟೇ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಅದಕ್ಕೂ ಮೇಲೆ ಮತ್ತೇನು ಕೇಳ್ಬೇಡ. ನಾವ್ ಮನೆಯವರೆಲ್ಲ ಸೇರಿ ಸಣ್ಣ ಟ್ರಿಪ್ ಹೋಗ್ತೀವಿ ಅನ್ಕೋ ಸಾಕು. ಹೌದಾ? ಸರಿ, ನಾವ್ ಯಾರೆಲ್ಲ ಹೊರಡ್ತಿದೀವಿ? ಅಮ್ಮಕ್ಕ, ಆರ್ತಿ ಅಕ್ಕ ಇನ್ನು ಹಳೆ ಕಾಲದ ಗಿಮಿಕ್ಕಲ್ಲೇ ಇದ್ದಾಳೆ. ಪಾಪ ಇವಳು, ನಮ್ಗದೆಲ್ಲ ಗೊತ್ತಾಗಲ್ಲ ಅನ್ಕೋತಾಳೆ. ಅಯ್ಯೋ, ಯಾರ್ಯಾರು ಹೋಗ್ತಿದೀವಿ ಅಂತ ಹೇಳ್ರೆ ಪರವಾಗಿಲ್ಲ. ಅದು ಅಕ್ಕ ಅಕ್ಕ, ಅದೇ ನಾವ್ 4 ಜನ ಮತ್ತೆ ರಾಜಣ್ಣ. ಅಕ್ಕ, ಅಷ್ಟೇ ಅಷ್ಟೇ. ಅದು ಅಕ್ಕ, ತುಂಬಾ ದಿನ ಆಯ್ತಲ್ಲ ನಾನ್ ಕೆಲ್ಸಕ್ಕೆ ರಜಾ ತಗೊಂಡು. ರಾಜಣ್ಣನ್ ಕೈ ಬೇರೆ ಏಟಾಗಿತ್ತು, ಸ್ವಲ್ಪ ರಿಫ್ರೆಶ್ಮೆಂಟ್ ಇರ್ಲಿ ಅಂತ ಆಚೆ ಹೋಗೋಣ ಅನ್ಕೊಂಡೆ. ಅಪ್ಪ ಅಮ್ಮ ಬರಲ್ವಾ? ಕೇಳ್ದೆ ಅಕ್ಕ, ಅವ್ರು ಬರಲ್ಲ, ನೀವ್ ಹೋಗ್ ಬನ್ನಿ ಅಂದ್ರು. ಮತ್ತಾರನಾದ್ರೂ ಕರಿಬೇಕಿತ್ತ ಅಕ್ಕ? ಹಾಗೇನಿಲ್ಲ, ಸುಮ್ನೆ ಕೇಳ್ದೆ ಅಷ್ಟೆ. ಹಾಗಿದ್ರೆ ಓಕೆ. ಅಮ್ಮ ಇದಕ್ಕೆ ಒಪ್ಪಿದಾರ? ನಾವ್ ಅವ್ರನ್ನ ಬಿಟ್ಟು ಹೋಗೋದ್ ಸರಿನಾ? ಅಯ್ಯೋ, ನಾನ್ ಬನ್ನಿ ಅಂತಾನೆ ಹೇಳ್ದೆ, ಅದ್ ಅವರೇ ಬರ್ಲಿಲ್ಲ. ಅಮ್ಮ ಒಪ್ಪಿರೋದಕ್ಕೆ ಅಲ್ವಾ ಬಟ್ಟೆ ಪ್ಯಾಕ್ ಆಗ್ತಿರೋದು. ನನಗ್ ಯಾಕೋ ಅನುಮಾನ. ಇರೋ, ನನ್ನ ಅಮ್ಮನ ಕೇಳ್ತೀನಿ.
ಅಲ್ಲಿ ಏನೇನ್ ಫೆಸಿಲಿಟೀಸ್ ಇದೆ ಅಂತ ವಿಚಾರಿಸಿದ್ಯಾ? ಅದನ್ನ ಹೋಗೋರು ನೋಡ್ಕೋತಾರೆ. ನೀವೇನ್ ಹೋಗ್ತಿಲ್ಲ ತಾನೆ? ನಿಮ್ಗೆ ಯಾಕೆ ಕುತೂಹಲ? ವಿಚಾರಿಸೋದ್ರಲ್ಲಿ ಏನ್ ತಪ್ಪು? ಕೇಳಿದೆ ಅಷ್ಟೇ. ಸಾರ್ಥಕ್, ಯಾರ್ಯಾರು ಹೋಗ್ತಿದ್ದೀರಾ? ನಾವ್ 4 ಜನನಮ್ಮ. ಯಾಕೆ ಸುಹಾಸಿನಿ, ನೀನು ಹೋಗ್ತಾ ಇದೀಯಾ? ನೀನ್ ಹೋಗೋದಾದ್ರೆ ಹೇಳು, ನಾನು ಬರ್ತೀನಿ. ನಾವಿಬ್ರು ಜಾಲಿ ಟ್ರಿಪ್ ಹೋಗದೆ ಎಷ್ಟೆಲ್ಲ ವರ್ಷಗಳಾಯ್ತು. ನಾನೇನ್ ಹೋಗ್ತಾ ಇಲ್ಲ, ಸುಮ್ನೆ ಕೇಳ್ದೆ ಅಷ್ಟೆ. ಅಮೂಲ್ಯನು ನಮ್ ಜೊತೆ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು. ನಾನು ಅಮೂಲ್ಯನ ಹತ್ರ ನೀವುಗಳು ಬನ್ನಿ ಅಂತ ವಿಷಯ ತೆಗೆದ್ರೆ ನಮ್ಮಿಬ್ಬರ ಮಧ್ಯೆ ಏನೋ ನಡೀತಿದೆ ಅಂತ ಆಲ್ರೆಡಿ ಡೌಟ್ ಪಡ್ತಿರೋ ಆದ್ಯಕ್ಕೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದಕ್ಕಿಂತ ಸುಮ್ಮನೆ ಇರೋದೇ ವಾಸಿ. ಈ ಟ್ರಿಪ್ಪಿಗೆ ಎಲ್ಲರಿಗಿಂತ ಜಾಸ್ತಿ ನನ್ನ ಹೆಂಡತಿನೇ ಎಕ್ಸೈಟ್ ಆಗ್ಬಿಟ್ಟಿದ್ದಾಳೆ. ಅವಳು ಮೇ ಬಿ ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಈಗಲೇ ಹೊರಡು ಅಂದ್ರೂ ಹೊರಡಕ್ ರೆಡಿ ಅನ್ಸುತ್ತೆ. ನೀನೇ ಲಕ್ಕಿ ಕಣಪ್ಪ, ಎಂತ ಹೆಂಡತಿ ಸಿಕ್ಕಿದಾಳೆ. ಅದೇ ನನ್ನ ಪರಿಸ್ಥಿತಿ ನೋಡು. ಬಾರೆ ಹೋಗೋಣ ಅಂದ್ರೂ ಬರಲ್ಲ ನನ್ನ ಹೆಂಡತಿ. ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಸಾರ್ಥಕ್. ರಾಜನು ನಿಮ್ ಜೊತೆ ಬರ್ತಾ ಇರೋದು ಒಂದ್ ರೀತಿ ಒಳ್ಳೇದೇ ಆಯ್ತು. ಆದ್ರೆ ನೀವೇ ಅಲ್ಲಿ ಹೇಗೋ ಏನೋ ಅಂತ. ಅಂಕಲ್, ನೀವು ವರಿ ಮಾಡಬೇಡಿ, ನಾ ಇದೀನಲ್ಲ, ಚಿಂತೆ ಮಾಡಬೇಡಿ. ಅಮ್ಮ ಅಪ್ಪ ಹೋಗ್ ಬರ್ತೀವಿ, ಹುಷಾರಾಗಿರಿ ಆಯ್ತಾ? ನೀನು ಹುಷಾರು. ಬಾಯ್ ಅಮ್ಮ, ಟೇಕ್ ಕೇರ್. ಇರ್ರೆ, ನೀವಿಬ್ರು ಅಲ್ಲಿ ಸ್ವಲ್ಪ ಜೋಪಾನವಾಗಿರಿ. ಅಲ್ಲಿ ಇಲ್ಲಿ ಸುತ್ತಾಡಕ್ ಹೋಗೋದು, ಜಗಳ ಮಾಡ್ಕೊಳ್ಳೋದೆಲ್ಲ ಮಾಡ್ಬೇಡಿ. ಅಕ್ಕಂದ್ರೆ ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಳ್ಳಿ. ಹೋಗಮ್ಮ ನೀನು, ಒಳ್ಳೆ ಪುಟ್ಟ ಮಗುಗೆ ಹೇಳ್ದಂಗೆ ಹೇಳ್ಬೇಡ. ಆ ತರ ಎಲ್ಲ ಏನೂ ಆಗಲ್ಲ. ನಾವು ಸುಮ್ನೆ ಯಾವತ್ತೂ ಜಗಳ ಆಡೇ ಇಲ್ಲ. ಅಷ್ಟಕ್ಕೂ ನೀ ಇದನ್ನೆಲ್ಲ ಹೇಳ್ಬೇಕು ಅಂದ್ರೆ ಡೈನೋಸರಸ್ಗೆ ಹೇಳು. ಈ ಡೈನೋಸರಸ್ ಯಾವಾಗ ನೋಡ್ರು ಕಾಲ್ ಕೆರ್ಕೊಂಡು ಜಗಳಕ್ ಬರೋದು. ನೋಡು ನಿಂದ ಇಲ್ಲೇ ಶುರುವಾಯ್ತು. ಇದನ್ನೇ ಅಲ್ಲಿ ಮಾಡ್ಬೇಡಿ ಎಂದಿದ್ದು. ಮತ್ ನೀನ್ ಯಾವಾಗ್ಲೂ ಈ ಡೈನೋಸರ್ಸ್ ಬಯಸ್ಕೊಂಡು ನನಗ್ ಬೈದ್ರೆ ಇನ್ನೇನ್ ಮಾಡ್ಬೇಕು? ನೀನ್ ದೊಡ್ಡೋಳು ಕಣೆ, ಅವಳು ಏನಾದ್ರೂ ಹೇಳಿದ್ರೆ ನೀನ್ ಸಹಿಸ್ಕೋಬೇಕು. ನೀನ್ ಕಾಟ ಕೊಡ್ತಾ ಇದ್ದಾಗ ನಿಮ್ಮ ಅಕ್ಕಂದ್ರೆ ಸಹಿಸ್ಕೊಳ್ಳಿಲ್ವಾ? ಹಾಗೆ ನನಗ್ ಬುದ್ಧಿ ಬಂದಾಗಿಂದ ಇವ್ರ ಜೊತೆ ಜಗಳ ಆಡ್ದಾಗೆಲ್ಲ ನನಗೆ ಬೈದಿದ್ಯಾ, ಅವ್ರಿಗೇನ್ ಬೈದಿಲ್ಲ. ಅಮ್ಮು, ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣೆ. ನೀನೇ ಇವ್ರಿಬ್ಬರನ್ನ ನೋಡ್ಕೋಬೇಕು. ನನ್ ಕೈಲಂತೂ ಇವ್ರನ್ನ ಸಂಭಾಳಿಸೋಕಾಗಲ್ಲಮ್ಮ. ಅಮ್ಮ, ಯಾಕೆ ಚಿಕ್ಕ ಮಕ್ಳಿಗೆ ಹೇಳ್ದಾಗ ಹೇಳ್ತಿದ್ಯಾ? ಅಷ್ಟೆಲ್ಲ ಭಯ ಪಡೋ ಸೀನಿಲ್ಲ. ಸರಿ, ನಾವೇನ್ ಬರ್ತೀವಿ. ನೀನ್ ಬಿಟ್ರೆ ರಾತ್ರಿವರೆಗೂ ಮಾತಾಡ್ತಾನೆ ಇರ್ತೀಯ, ಒಳ್ಳೆ ಮೆಗಾ ಸೀರಿಯಲ್ ತರ. ಇಲ್ಲೇ ಹಳೆ ಮುದ್ಕಿ ಅಕ್ಕ, ಒಂದ್ ನಿಮಿಷ ಅಕ್ಕ, ಇವಳನ್ ಬಿಟ್ರೆ ಮೆಗಾ ಮೇಲ್ ಮೆಗಾ ಸೀರಿಯಲ್ ಮಾಡ್ಬಿಡ್ತಾರೆ. ಸುಮ್ನೆ ಇರ್ತೀರಾ? ಅಪ್ಪ, ನಿನ್ನೆ ವಿಚಾರನ ಯಾರಿಗೂ ಹೇಳ್ದಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ. ಅಪ್ಪ ಹೋಗ್ ಬರ್ತೀನಿ. ಮಿಸ್ ಯು ಅಪ್ಪ. ಅಪ್ಪ ಮಗಳು ಬೀಳ್ಕೊಡ್ಗೆ ಸಮಾರಂಭ ಮುಗ್ದಿದ್ರೆ ಹೊರಡಣ್ವಾ? ಓಕೆ ಹಳೆ ಮುದ್ಕಿ ಅಕ್ಕ, ಹೊರಡೋಣ. ಪದೇ ಪದೇ ಹಳೆ ಮುದ್ಕಿ ಅಂದ್ರೆ ಬಾರ್ಸಾಕ್ಬಿಡ್ತೀನಿ. ಕುಂಬಳಕಾಯಿ ಕರೆಕ್ಟ್ ಆಗಿ ಹೇಳ್ದೆ ಅಕ್ಕ. ಏನೇ ಕರೆಕ್ಟ್? ಹೌದು ಕಣೆ, ನಾನು ಹೇಳೋದಿಲ್ಲ. ನಿಲ್ಲಿಸ್ರೆ, ನನಗ್ ಮೆಗಾ ಸೀರಿಯಲ್ ಅಂತ ತಾನೆ ನೀನು ನೋಡು ಆಗ್ಲೇ ಶುರು ಮಾಡ್ಕೊಂಡ್ರು. ಅದಕ್ಕೆ ನಾನು ಹೇಳೋದು, ನೀವೆಲ್ಲೂ ಹೋಗದೆ ಮನೇಲೇ ಇರಿ. ಆಯ್ತಾಯ್ತು, ಕಪ್ಪೆಗಳನ್ನ ತಕಡಿಲ್ ಹಾಕದಂಗೆ. ಹೋಗ್ ಬನ್ನಿ ಜೋಪಾನ. ಸರಿ, ನಾವ್ ವಾಪಸ್ ಬರೋವರೆಗೂ ಅಲ್ಲಿ ಏನಾಗುತ್ತೋ ಅಂತ ಟೆನ್ಷನ್ ಮಾಡ್ಕೊಂಡೇ ಟೈಮ್ ಪಾಸ್ ಮಾಡ್ಬೇಡ. ಎಷ್ಟೋ ವರ್ಷ ಆದ್ಮೇಲೆ ನೀವ್ ಗಂಡ ಹೆಂಡತಿ ಇದ್ದೇ ಇರೋದಕ್ಕೆ ಚಾನ್ಸ್ ಕೊಡ್ತಾ ಇದೀವಿ. ಖುಷಿಯಾಗಿರಿ. ಹಾಕ್ತೀನಿ ನೋಡು. ನಡಿ, ಹುಷಾರು. ನೋಡ, ಚಿಕ್ಕದಲ್ಲಿ ಕರೆಕ್ಟ್ ಆಗಿ ನೋಡ್ಕೋ. ಆಗ್ಲಿ ನೀ ನೋಡೋಗಿದ್ ನೋಡಿದ್ರೆ ಮುಂದಿನ ವರ್ಷ ಬರ್ತಿರೋ ಒಲಿಂಪಿಕ್ಸ್ ಅಲ್ಲಿ ಇಂಡಿಯಾನ ನೀನೇ ರೆಪ್ರೆಸೆಂಟ್ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ಬಿಡು ಅಂತ ಬಿಡ್ಸ್ಕೊಂಡು ಹೊಟ್ಟೋದೆ. ಏನ್ ಮಾಡ್ತಿದ್ಯಾ ಅಲ್ಲಿ? ನಾವೇನ್ ಸುಮ್ನೆ ಬಂದಿಲ್ಲ, ಇದನ್ನ ನಿನ್ ಗಂಡ ಕೊಡು ಅಂತ ಹೇಳಿದೆ, ಅದಕ್ಕೆ ಬಂದಿತ್ತು. ನೀನ್ ಒಳಗ್ ಬರಬಾರ್ದು ಅಂತ ನನ್ನ ಲಕ್ಷ್ಮಣ್ ರೇಖೆಯನ್ನು ಗೇಚಿಲ್ವಲ್ಲ? ಒಳಗಡೆ ಬಾ.
ಕೆಲವೊಂದ್ ಕಡೆ ಲಕ್ಷ್ಮಣ್ ರೇಖೆ ಇಲ್ಲ ಅಂದ್ರೂ ಇದೆ ಅಂತಾನೆ ಅನ್ಕೊಳ್ಬೇಕು. ಇಲ್ಲಿ ನೀನೇ ರಾವಣ, ನಾನೇ ಸೀತೆ. ರೇಖೆ ದಾಟ್ ಬಂದ್ರೆ ನನ್ಗೆ ಪ್ರಾಬ್ಲಮ್. ಸೊ ನಾನು ಇಲ್ಲೇ ಇರ್ತೀನಿ, ನೀನೇ ಬಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ತಗೊಂಡೋಗ್. ಈ 80ನೇ ಇಸ್ವಿಲ್ ಬರೋ ಸಿನಿಮಾ ವಿಲನ್ಗಳ ಕ್ಯಾರೆಕ್ಟರ್ ನಂದು ಅನ್ನೋ ತರ ಆಡ್ತೀಯ. ನಾನು ನಿನ್ನ ಹತ್ರ ಬರ್ಬಾರ್ದಾ? ಇನ್ಮೇಲಿಂದ ಹಾಗನೆ. ಯಾಕೆ ಹಾಡ್ ಕೇಳಿಲ್ವಾ? ದೂರ ಕುಳಿತು ನಡುವೆ ಗ್ಯಾಪ್ ಬಿಡೋಣ, ಹೊಸ ಗಾನ ಭಜಾನ. ಇದೊಂಥರ ಹಂಗನೆ, ಹೊಸ ಪ್ರೀತಿ ಜಮಾನ. ಬಂದ್ ಇಸ್ಕೊ ನನ್ ಯಜಮಾನ. ದಡ್ಡಿ ನೀನು ಹತ್ರ ಬರಬಾರ್ದು ಅಂದಿದ್ರೆ ಬಟ್ಟೆ ಅಲ್ಲೇ ಇಟ್ಟು ಹೋಗ್ಬೇಕಿತ್ತು. ಇರು ಮಾಡ್ತೀನಿ ನಿನಗೆ. ವೇದಾಂತಣ್ಣ ಮಾತು ರೆಡಿ ಆದ್ರೆ ಸಾಕ ಅಥವಾ ನಾವು ರೆಡಿ ಆಗ್ಬೇಕಾ ಅಮ್ಮು? ಸರಿಯಾದ ಟೈಮ್ಗೆ ಬಂದ್ರು ಇವಳು. ನಾನು ಟೀ ಶರ್ಟ್ ಕೊಡಕ್ ಬಂದಿದ್ದೆ ಅದಕ್ಕೆ ಅಷ್ಟೇ. ಓ ಹೌದಾ, ಟೀ ಶರ್ಟ್ ಕೊಟ್ಯಾ? ಬಂದಿದ್ ಕೆಲ್ಸ ಆಯ್ತಾ? ಹೋಗಣ್ವಾ? ಹೋ ಅದಕ್ಕೇನಂತೆ, ಹೊರಡೋಣ ನಡೀರಿ. ಅದಕ್ಕೆ ಇವನ್ ಜೊತೆ ಹರಟೆ ಹೊಡ್ಕೊಂಡು ನಿಲ್ಲಕ್ಕಾಗುತ್ತಾ? ಮೊದ್ಲೇ ಸಿಡಕ್ ಮುತ್ತಿ ಸಿದ್ದಪ್ಪ. ಜಾಸ್ತಿ ಬೈಕೋಬೇಡ, ನಮ್ಮ ಅಣ್ಣ. ಹಾಗಾದ್ರೆ ನಿಮ್ಮ ಅಣ್ಣ ನಮ್ಮ ಮನೇಲಿರೋ ಅಕ್ವೇರಿಯಂ ಅಲ್ಲೋ ಇಲ್ಲ ಸ್ಟೋರ್ ರೂಮ್ ಅಲ್ಲೋ ಬಚ್ಚಿಟ್ಟು ಕಾಪಾಡಿ. ಆಚೆ ಬಿಡ್ಬೇಡಿ, ಇವನ್ಗೂ ಒಳ್ಳೇದಲ್ಲ, ಸಮಾಜಕ್ಕೂ ಒಳ್ಳೇದಲ್ಲ. ಸಾಕು ತಲೆ ಹೊರಟೆ, ಬಾ. ವಿಕ್ಕಿ, ಇದೆಲ್ಲ ಎಷ್ಟು ಸಕ್ಕತ್ತಾಗಿ ಅರೇಂಜ್ ಆಗಿದೆ. ಟೀ ಶರ್ಟ್ ಕೂಡ ರೆಡಿ ಮಾಡಿದಾರೆ ಅಂದ್ರೆ ತುಂಬಾ ವರ್ಕೌಟ್ ಮಾಡಿದಾರೆ ಅನ್ಸುತ್ತೆ. ಎಲ್ಲ ರೌಡಿ ನದಿದ್ದು ಮತ್ತೆ ಭಾವನ ಐಡಿಯಾ. ಇದೆಲ್ಲ ಅವ್ರದೇ ಅರೇಂಜ್ಮೆಂಟ್ಸ್. ನಿನ್ನೆ ನಾವೇ ಅನ್ಕೊಂಡಿರ್ಲಿಲ್ಲ ಇವತ್ತು ಇಲ್ಲಿ ಹೀಗಿರ್ತೀವಿ ಅಂತ. ಸಖತ್ ಕೆಲಸ ಮಾಡಿದ್ದಾರೆ. ಅಣ್ಣ ತಂಗಿ ಇಬ್ರದು ಮಾಸ್ಟರ್ ಮೈಂಡ್. ಅದು ಧ್ರುವ, ಅದಿತಿ ಮತ್ತೆ ಅಮ್ಮು ಸೇರ್ಕೊಂಡು ಫೋರ್ಸ್ ಮಾಡಿದ್ರು, ಅದಕ್ಕೆ ಹಾಕೊಂಡೆ. ಯಾಕೋ ಮುಜುಗರ ಆಗ್ತಿದೆ. ಮುಜುಗರ ಸಂಕೋಚ ಪಡೋಕೆ ನಾವೇನು ಲಕ್ಷಾಂತರ ಜನ ಇರೋ ಸ್ಟೇಡಿಯಂ ಅಲ್ಲಿ ಆಡ್ತಿಲ್ಲ. ಅದ್ರಲ್ಲಿ ಏನು ಅನ್ಕೋಬೇಡಿ, ಚೆನ್ನಾಗಿ ಕಾಣ್ತಿದ್ದೀರಾ. ನೀವಿಬ್ರು ಮಾತಾಡ್ತಾರಿ, ನಾನು ನೀರು ಕುಡ್ಕೊ ಬರ್ತೀನಿ. ಇವಾಗ ತಾನೇ 2 ಬಾಟ್ಲು ನೀರು ಕುಡ್ದಲ್ಲ ವಿಕ್ಕಿ. ಬಿಸಿಲು ಗೊತ್ತಾಗ್ತಿಲ್ವಾ? ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಇನ್ನು 2 ಬಾಟ್ಲು ಕುಡ್ಕೊ ಬರ್ತೀನಿ. ನೀವು ವೇಟ್ ಮಾಡ್ತಾ ಇರಿ, ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಮತ್ತೆ ಯಾಕೆ ಹೋಗ್ತೀನಿ ಅನ್ಬೇಕು? ಹಾ, ವೇದಾಂತ್ ಬಾವ ಇದೇ ಫಾರ್ಮ್ ಹೌಸ್ ಅಲ್ವಾ ನಿಮ್ಗೆ ಗಿಫ್ಟ್ ಕೊಡ್ಬೇಕು ಅಂತ ಇದ್ದಿದ್ದು? ನಿಮ್ಗೆ ಅಲ್ಲ, ನಮ್ಗೆ ವೆಡ್ಡಿಂಗ್ ಗಿಫ್ಟ್. ನನ್ನ ನಿಮ್ಮ ಮಧ್ಯ ರಂಪ ಆಗಿರೋದೆ ಈ ನಿಮ್ಮ ಆಟಿಟ್ಯೂಡ್ ಇಂದ. ಅದಕ್ಕೆ ನನಗ್ ಬರಕ್ ಇಷ್ಟ ಇರ್ಲಿಲ್ಲ. ನೀವು ಬರ್ತೀರಾ ಅಂತಾನೂ ನನ್ಗೆ ಗೊತ್ತಿರ್ಲಿಲ್ಲ. ಇವ್ರೆ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದು. ನೀವು ಬರ್ತೀರಾ ಅಂತ ನನ್ಗೂ ಗೊತ್ತಿರ್ಲಿಲ್ಲ. ಒಂದ್ ವೇಳೆ ಗೊತ್ತಿದ್ರೆ ನೀವು ಬರ್ತಿರ್ಲಿಲ್ಲ ಅಲ್ವಾ? ಗೊತ್ತಿತ್ತು. ಅದು ಆಗಲ್ಲ. ನಾನ್ ಬರೋದ್ರಿಂದ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅನ್ನೋದಾದ್ರೆ ನಾನ್ ಬರ್ದೇ ಇರೋದೇ ಸರಿ ಅಲ್ವಾ? ಈಗಾಗ್ಲೇ ನಿಮಗೆ ಸಾಕಷ್ಟು ನೋವು ಕೊಟ್ಟಿದ್ದೀನಿ. ಇನ್ನ ನೋವು ಕೊಡೋದಕ್ಕೆ ನನಗ್ ಮನ್ಸಿಲ್ಲ.
ರೀ ಬುಳ್ಳ ಏನ್ರಿ ಮಾಡ್ತಿದ್ದೀರಾ? ಬ್ಯಾಟಿಂಗ್ ಯಾರ್ದು ಅಂತ ಗೊತ್ತಾಗಕ್ಕೆ ಟಾಸ್ ಹಾಕರ್ ಸಾಕು. ನೀವೇನ್ ಮ್ಯಾಜಿಕ್ ಮಾಡ್ತಿದ್ದೀರಾ? ಬಾಲ್ ಬಾಸ್ ಟಾಸ್ ಎಲ್ಲರೂ ಹಾಕ್ತಾರೆ, ಆದ್ರೆ ನಾವು ಸ್ವಲ್ಪ ಡಿಫ್ರೆಂಟ್. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಬ್ಯಾಟಿಂಗ್ ನಂಬರ್ ಅಂತ ಬರೀತಾ ಇದ್ರಲ್ಲ, ಆ ತರ ಇಲ್ಲಿ 2 ನಂಬರ್ ಬರ್ದಿದೀನಿ. ಮಿಸ್ಟರ್ ಲಂಬು ಮಾದೇಶ್ವರ್ ಅಲ್ಲ ಧ್ರುವ, ಯು ಆರ್ ನಂಬರ್ 1. ಸಾರ್ಥಕ್ ಸರ್, ಯು ಆರ್ ನಂಬರ್ 2. ಬನ್ನಿ, ಯಾವ್ದು ಬೇಕು ಚೂಸ್ ಮಾಡಿ. ಆಕ್ಚುಲಿ ಆಗ್ಲೇ ಟೀಮ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವೇ ಟಾಸ್ಕ್ ಇದ್ದಿದ್ದಲ್ವಾ, ಸೊ ನೀವೇ ಸೆಲೆಕ್ಟ್ ಮಾಡಿ. ಧ್ರುವ, ಒಂದ್ ನಿಮಿಷ. ಕಾಂತನ್ ಲಾಜಿಕ್ ಬೇರೆ ತರ ಇರುತ್ತೆ. ತೀರಿಸ್ಬೇಕಾದ್ರೆ 1, 2, ಆದ್ರೆ ಅವ್ರ ಲಾಜಿಕ್ ಪ್ರಕಾರ ಇದು 1 ಆಗಿರುತ್ತೆ, ಅದು 2 ಆಗಿರುತ್ತೆ. ಸೊ ನೀನ್ ಇವಾಗ ಇದನ್ನೇ ಚೂಸ್ ಮಾಡು. ಪಕ್ಕನಾ? ಹಾ, ಪಕ್ಕ. ನನಗೆ ಗೊತ್ತಿತ್ತು ನೀವು ಇದೇ ತರ ಯೋಚನೆ ಮಾಡ್ತೀರಾ ಅಂತ, ಅದಕ್ಕೆ ನಾನು ಆರ್ಡರ್ ಅಲ್ಲೇ 1 and 2 ಅಂತ ಬರ್ದಿದ್ದೆ. ಸಾರ್ಥಕ್ ಸರ್, ನೀವು ಗೆದ್ದಿದ್ದೀರಾ, ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಾಮಿದ ಬ್ಯಾಟಿಂಗ್ ಬೌಲಿಂಗ್? ಬ್ಯಾಟಿಂಗ್ ಚೂಸ್ ಮಾಡದ ಬಾವ. 200 ಅಥವಾ 300 ಚಚ್ಬಿಡೋಣ. ಬುಳ್ಳ ಅಥವಾ ಸಾರಿ ಅಂಪೇರ್, ವಿ ಚೂಸ್ ಬ್ಯಾಟಿಂಗ್. ಓಕೆ, ಜಸ್ಟ್ ಎ ಸೆಕೆಂಡ್. ಏ ಪಾನಿಪುರಿ ಬಾಯ್ಲಿ. ಇವನು ನನ್ನ ಶಿಷ್ಯ ಪಾನಿಪುರಿ ರಂಜಿತಾ. ಇವತ್ತಿನ ನಮ್ ಗೇಮ್ ಅಲ್ಲಿ ಥರ್ಡ್ ಅಂಪೈರ್ ಅಂಡ್ ಬಾಲ್ ಬಾಯ್. ಲವ್, ನಿನ್ ಶಿಷ್ಯ ಬಾಲಾಜಿ ಬಂದಿದ್ನಲ್ಲ, ಅವನು ಬಾಲ್ ಬಾಯ್ ಹಾಕೊಂಡ್ಬಿಡು. ಓಕೆನಾ? ಹೋಗೋ, ಕೆಲಸ ಸ್ಟಾರ್ಟ್ ಮಾಡ್ಕೋ. ಮಳೆ ಬರ್ತಿದ್ಯಲ್ರಿ. ಇವತ್ತು ಮಳೆ, ಬಿರುಗಾಳಿ, ಚಳಿ ಏನಾದ್ರೂ ಬರ್ಲಿ, ಈ ಮ್ಯಾಚ್ ಆಡೇ ಆಡ್ತೀವಿ. ಸೊ ಲೆಟ್ಸ್ ಪ್ಲೇ. Everybody come on! ಬಾಮಿದ, ನಾನೇ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ, ನೀವ್ ಯಾರು? ನಾನು ಎ ಬಿಡಿ. ನಾವಿಬ್ರು ಪಾರ್ಟ್ನರ್ಶಿಪ್ ಸೇರ್ಕೊಂಡ್ರೆ ಇವತ್ತು ಒಳ್ಳೆ ಪಾರ್ಟ್ನರ್ಶಿಪ್. ಎದುರಾಳಿ ಪಟ ಅಷ್ಟೇ ಅಷ್ಟೇ ಅಷ್ಟೇ. ಹಲೋ ಹಲೋ, ಬ್ಯಾಕ್ ಬ್ಯಾಕ್. ಏಯ್ ಬುಳ್ಳ, ನಮ್ಗೆ ಬ್ಯಾಕ್ ಅಂತ ಗೊತ್ತಾ? ಅಂಪೈರ್ ರೆಸ್ಪೆಕ್ಟ್. ಏನ್ ಮಾಡಕ್ಕಲ್ಲ. ಪಾನಿಪುರಿ ರಂಜಿತಾ, ನೀನೇ ಥರ್ಡ್ ಅಂಪೈರ್. ಮೇಲಿಂದ ಕೆಳಗೆ ಓಡಾಡ್ತಾ ಇರೋ, ಎಲ್ಲ ಮೋಸ ಆಗ್ತಾ ಇರೋ ನೋಡ್ಕೋ. ಬಾವಾ, ನಂಗೆ ಕ್ರಿಕೆಟ್ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ. ಅಮ್ಮು ಅಕ್ಕಾದ್ರೆ ಅವಾಗ ಕ್ರಿಕೆಟ್ ಆಡೋದಕ್ಕೆ ಹುಡುಗರ ಜೊತೆ ಹೋಗೋಳು. ಈ ಕ್ಯಾಪ್ಟನ್ ಮಕ್ಕ ನೋಡಿದ್ರೆ ನಂಗೆ ಭಯ ಆಗ್ತಿದೆ. ಮಿಸ್ ಆಗಿ ನನ್ನಿಂದ ಏನಾದ್ರು ಎಡ್ವರ್ಟ್ ಆಗಿ ಸೋತೋದ್ರೆ 10 ದಿನ ಅದ್ರ ಬಗ್ಗೆನೇ ಹೇಳಿ ಬಯಸ್ಕೊತಾ ಇರ್ಬೇಕು. ನೀನೇನು ತಲೆ ಕೆಡ್ಸ್ಕೊಬೇಡ ಅದಿತಿ. ಬಾಲ್ ನಿನ್ ಕಡೆ ಬಂದ, ನನ್ ಕಡೆ ಮಿಕ್ಕಿ ನಾನು ಮ್ಯಾನೇಜ್ ಮಾಡ್ತೀನಿ ಅಷ್ಟೇ. ಅಷ್ಟೇನಾ? ಸರಿ ಸರಿ. ರೇ ಕಾಂತ, ಎಷ್ಟೋ ತನಕ ಉಚ್ತಿರ್ರಿ ಬಾಲ್ನ ಕೊಡ್ರಿ ಇಲ್ಲಿ. ಕೊರೋನಾ. Hey, wait, no ball out, 6-4, catch it, umpire warning. Go.
ಹಾ ಸೂಪರ್ 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 ಅಮೂಲ್ಯ ಸೂಪರ್. ನಂಗೆ ಬೌಲಿಂಗ್. ಇವಳೆ ದೇವ ಬೌಲಿಂಗ್ ಅಂದ್ರೆ ಲಡ್ಡು ತಿಂದಂಗ ಅನ್ಕೊಂಡ. ಸುಮ್ನೆ ಇಟ್ಕೊಳ್ಳ ಅವಳು ಕೊಡಿ ರಾಜ. ಮ್ಯಾಚ್ ಕಂಟ್ರೋಲ್ ಬರ್ತಿದೆ, ನೀಟಾಗಿ ಆಡ್ಸು. ಕಮಾನ್. ಯಾಕೆ ಇನ್ನೂ ನಿಂತಿದ್ಯಾ? ಬುಕ್ ಫೀಲ್ಡಿಂಗ್ ಮಾಡು. ಹೋಗೆ ಹೋಗೆ ಮುಕ್ಕಿ. ಅಮೂಲ್ಯ ಕಾಲ ಹತ್ರ ಹಾಕು. ಕ್ಯಾಚ್ ಕ್ಯಾಚ್ ಕ್ಯಾಚ್. ಬೇಡ 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 ಆರ್ತಿ ಬೇಡ. ನೋಡು, ನೋಡ್ಕೊಂಡು ಆಡು, ಹುಷಾರಾಗು. ಓಕೆ. ಸಾಕು 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 ಸಾಕು. ಪರವಾಗಿಲ್ಲ ಅಮ್ಮು, ನೀನ್ ಚೆನ್ನಾಗೇ ಆಡ್ತೀಯ. ಚೆನ್ನಾಗಿ ಆಡು ಆಯ್ತಾ? ಸೂಪರ್ ಅಮೂಲ್ಯ. ವೆಲ್ಡನ್ ಅಮೂಲ್ಯ, ವೆಲ್ಡನ್ ವೆಲ್ಡನ್. ಲೈ ಬಾರೆ ಇಲ್ಲಿ. ಅಂಜು ಚೆನ್ನಾಗಿ ಆಡು ಆಯ್ತಾ? ಅದೇ ಜೋಶಲ್ಲಿ ಎಗರಾಡ್ಬೇಡ. ಕಾಲು ನೆಲದ ಮೇಲೆ ಇರ್ಲಿ. ಹೋಗೆ ಹೋಗಲೇ ಹೋಗ್ ಹೋಗ್. ಅಂಜು 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 ಅಂಜು. ಏನೇ ಅಕ್ಕ, ನಿನ್ ಮುದ್ದಿನ ಅಕ್ಕ ಅಲ್ವಾ? ಪ್ಲೀಸ್ ಕಣ, ನಾನು ಔಟ್ ಮಾಡ್ಬೇಡ್ವೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಇಲ್ಲೂ ಡೌ ಮಾಡ್ಬೇಡ, ಕರೆಕ್ಟಾಗಿ ಆಡೆ. ಸುಮ್ಮನೆ ಅಂಜು, ಕ್ರಿಕೆಟ್ ಅಲ್ಲಿ ಫಿಕ್ಸಿಂಗ್ ಇಲ್ಲ, ಫ್ಯಾಮಿಲಿ ಅಂತಾನೂ ಇಲ್ಲ. ಆಪೋನೆಂಟ್ ಯಾರೇ ಇರಲಿ, ಸೋಲ್ಸೋದಷ್ಟೇ ನಮ್ಮ ತಲೆಯಲ್ಲಿರ್ಬೇಕು. ಹೆದರ್ಬೇಡ, ಆಡು. ಆಯ್ತು ಬಿಡಿ ಬಾವ, ನಂಗ್ ಮೊದ್ಲೇ ಭಯ ಆಗ್ತಿತ್ತು, ನೀವಿನ್ನ ಡಬಲ್ ಮಾಡ್ಬಿಟ್ರಿ. ಅಂಜು ಬೈಲಿ. ಭಯ ಪಡೋ ಅಗತ್ಯನೇ ಇಲ್ಲ. ನಿಮ್ ಬೌಲರ್ನೆಲ್ಲ ಯಾಕೆ ನೋಡ್ತೀಯಾ? ಬಾಲ್ನಷ್ಟೇ ಕಾನ್ಸಂಟ್ರೇಟ್ ಮಾಡು ಆಯ್ತಾ? ಏನೂ ಆಗಲ್ಲ. ಹೋಗು, ತಗೋ ಈ ಬ್ಯಾಟು ಲಕ್ಕಿ, ಇದ್ರಲ್ಲಾಡು. ಥ್ಯಾಂಕ್ ಯು ಅಣ್ಣ. ಮುಗೀತಾ ನಿಮ್ದೆಲ್ಲ ಚರ್ಚೆ?